ಸರ್ ಕಾರ್ತಿಕ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ದರ್ಶನ್ ಅವರ ಕೇಸ್ ಬಗ್ಗೆ ನೀವು ಆಲ್ರೆಡಿ ತುಂಬಾ ಸಲ ಮಾತಾಡಿದ್ವಿ ನೀವು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಆಲ್ರೆಡಿ ಟ್ರಯಲ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದಾಗ ಆಲ್ರೆಡಿ ಒಂದು ಸಲ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿನ ವಿಚಾರಣೆ ಮಾಡಿದ್ರು. ಈಗ ಎರಡನೇ ದಿನನೂ ಬಂದಿದ್ದಾರೆ. ಇವತ್ತು ವಿಚಾರಣೆ ಆಯ್ತು. ಬಟ್ ಇವತ್ತು ಬೆಳವಣಿಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ರೇಣುಕಾ ಸ್ವಾಮಿ ಅವರ ತಾಯಿಯ ಹೇಳಿಕೆ, ರತ್ನಪ್ರಭಾ ಏನಿದ್ದಾರೆ ಅವರ ಹೇಳಿಕೆ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಬಂದಿದೆ. ಅಂದ್ರೆ ಒಂದೇನೋ ಆ ಫೋನು ನಾನೇ ಫೋನ್ ಮಾಡಿದ್ದೆ ಅವ್ರಿಗೆ ಅಂತ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವರೇ ನನಗೆ ಫೋನ್ ಮಾಡಿದ್ರು, ಆ ಟೈಮಲ್ಲಿ ಸೆಡ್ ಅಲ್ಲಿ ಇದ್ರು ಅಂತ ಒಂದು ಹೇಳಿಕೆ ಇದೆಯಂತೆ. ಸೊ ಇದು ಪ್ರಾಸಿಕ್ಯೂಷನ್ ವಿರುದ್ಧ ಇದೆಯಂತೆ. ಸೊ ಹಾಗಾಗಿ ಪ್ರಸನ್ನ ಕುಮಾರ್ ಅವರು ಇದನ್ನ ಕನ್ಸಿಡರ್ ಮಾಡಬೇಡಿ, ಇದನ್ನ ಪ್ರತಿಕೂಲ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ, ನಾನು ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಏನೋ ಕೇಳಿದಾರಂತೆ. ಸೊ ಏನ್ ಸರ್ ಇದು ಯಾವ ತರ ಬರುತ್ತೆ ಇದು? ಅಂದ್ರೆ ನೋಡಿ, ಈಗ ಪಾರ್ಟಿ ಸವಾಲಲ್ಲಿ there are 3 kinds. ಒಂದು ಮುಖ್ಯ ವಿಚಾರಣೆ ಅಂತ ಕರಿತೀವಿ. ಅಂದ್ರೆ ಮುಖ್ಯ ವಿಚಾರಣೆಯಲ್ಲಿ ಅಲ್ಲಿ ಪೊಲೀಸ್ ಅವರ ಮುಂದೆ ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅದನ್ನ ತಿರ್ಗಾ ಒಂದ್ಸತಿ ಪ್ರಾಸಿಕ್ಯೂಷನ್ ಒಂದ್ಸತಿ ಅವ್ರನ್ನ ಕೇಳುತ್ತೆ. ಅದನ್ನ ಮುಖ್ಯ ವಿಚಾರಣೆ ಅಂತ ಕರಿತೀವಿ. ಅದನ್ನ ಕಾನೂನಿನ ಭಾಷೆಯಲ್ಲಿ ಎಕ್ಸಾಮಿನೇಷನ್ ಇನ್ ದ ಚೀಫ್ ಅಂತ ಕರಿತೀವಿ. ಅದಾದ ನಂತರ ಡಿಫೆನ್ಸ್ ಸೈಡ್ ಅವರು ಅದನ್ನ ಪಾರ್ಟಿ ಸವಾಲನ್ನ ಮಾಡ್ತಾರೆ. ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಆ ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರ ತಿರ್ಗಾ ಪ್ರಾಸಿಕ್ಯೂಷನ್ ಕಡೆಯವರು ಅದನ್ನ ರೀ ಎಕ್ಸಾಮಿನೇಷನ್ ಕೂಡ ಮಾಡುವಂತಹ ಸಾಧ್ಯತೆಗಳು ಇರ್ತದೆ. ಕೆಲವೊಂದ್ಸತಿ ಮಾಡ್ತಾರೆ, ಕೆಲವೊಂದ್ಸತಿ ಮಾಡಲ್ಲ. ಸೊ ಈಗ ಏನ್ ಹೇಳ್ತಾ ಇದ್ದೀರಾ, ನಾನು ನೋಡಿ ನಿಮ್ಗೆ ಡೇ 1 ಇಂದ ನಾನು ದರ್ಶನ್ ಕೇಸ್ ನಲ್ಲಿ ನಾನು ಯಾವ ರೀತಿ ಅಪ್ಡೇಟ್ ಗಳನ್ನ ಕೊಡ್ತಿದ್ದೆ ನಿಮ್ಗೆ ಗೊತ್ತು. ಹೌದೌದು. ಪೊಲೀಸ್ನವರು ಒಂದು ಪ್ರೈಮರಿ ಡಾಕ್ಯುಮೆಂಟ್ಸ್ ನ ಸಲ್ಲಿಸಿರ್ತಾರೆ. ಅದು FIR, ಕಂಪ್ಲೇಂಟ್, ರಿಮೈಂಡ್ ಅಪ್ಲಿಕೇಶನ್ ಆಗಲಿ, ಸ್ಪಾಟ್ ಮಜರ್ ಆಗಲಿ, ಸೀಸರ್ ಮಜರ್ ಆಗಲಿ, ಇದು ಪ್ರೈಮರಿ ಡಾಕ್ಯುಮೆಂಟ್ಸ್ ಸಲ್ಲಿಸಿರುವಂತದ್ದು. ಇದಾದ ನಂತರ ಒಂದೊಂದು ಪರ್ಟಿಕ್ಯುಲರ್ ಅಫೆನ್ಸ್ಗೆ ಇಂತಿಷ್ಟು ದಿನಗಳ ಕಾಲ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 173 CRPC ಪ್ರಕಾರ ಟೈಮ್ ಇರುತ್ತೆ, ಟೈಮ್ ಲಿಮಿಟೇಷನ್ ಇರುತ್ತೆ. ಸೊ ಮರ್ಡರ್ ಕೇಸಲ್ಲಿ ಅದಕ್ಕೆ 30 ದಿನ ಇರುತ್ತೆ, ಕೆಲವೊಂದು 180 ಡೇಸ್ ಇರುತ್ತೆ, ಕೆಲವೊಂದು ಅಫೆನ್ಸ್ ಗಳಲ್ಲಿ 60 ಡೇಸ್ ಇರುತ್ತೆ. ಸೊ ಈ ತರ ಎಲ್ಲ ಇರುತ್ತೆ. ಈ ಒಂದು ಕೇಸಲ್ಲಿ 3 ತಿಂಗಳು ಆದ್ಮೇಲೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಅಂತ ಕಾನೂನು ಹೇಳುತ್ತೆ. ಅದೇ ರೀತಿಯಾಗಿ ಇವರು ಒಂದು 3 ರಿಂದ 4 ವಾಲ್ಯೂಮ್ ಅಂದ್ರೆ ನಿಯರ್ಲಿ 3,000 to 4,000 ಪೇಜಸ್ ಚಾರ್ಜ್ ಶೀಟ್ ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಪೊಲೀಸ್ನವರು. ಅದಾದ ನಂತರ ನೋಡಿ, ನಾನು ನಿಮ್ಗೆ ಅವತ್ತಿಂದ ಹೇಳಿದೆ, ಪೊಲೀಸ್ ಅವರು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಒಂದೇ ರೀತಿ ನೋಡಿ ಯಾರು ಡಿಸಿಷನ್ಗೆ ಬರಬಾರದು ಅಂತ ನಾನು ಹೇಳಿದ್ದೆ. ಹೌದು, ಮುಂಚೆನೆ ಹೇಳಿದ್ದೆ ನೀವು. ಹೌದು. ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣ ಅದು ಟ್ರಯಲ್ ಯಾವಾಗ ಆ ಸಂದರ್ಭ ಬರುತ್ತೆ ಆಗ್ಲೇ ನಿಜವಾದ ಒಂದು ಸತ್ಯ ಹೊರಬರೋದು. ಸೊ ಆದ್ರಿಂದ ನೋಡಿ, ಈಗ ಅವರ ಪ್ರತಿಕೂಲ ಸಾಕ್ಷಿಯಾಗಿ ನೀವು ಏನ್ ಹೇಳ್ತಾ ಇದ್ದೀರಲ್ಲ, ಈಗ ಪ್ರತಿಕೂಲ ಸಾಕ್ಷಿ ಅಂದ್ರೆ ಹಾಸ್ಟೈಲ್ ವಿಟ್ನೆಸ್ ಅಂತ ಕರಿತೀವಿ. ಸೊ ಇಲ್ಲಿ ಹಾಸ್ಟೈಲ್ ವಿಟ್ನೆಸ್ ಆಗಿಲ್ಲ. ಯಾರು ಹೇಳ್ತಾ ಇದ್ದೀರಲ್ಲ, ರತ್ನಪ್ರಭಾ ಅವರು. ಹೌದು, ಅವರ ತಾಯಿ, ಇವನು ಡಿಸೀಸ್ ಯಾರಿದಾನ ಅವರ ತಾಯಿ, ಅವರು ಹಾಸ್ಟೈಲ್ ವಿಟ್ನೆಸ್ ಆಗಿಲ್ಲ, ಪ್ರತಿಕೂಲ ಸಾಕ್ಷಿ ಆಗಿಲ್ಲ. ಕೇಸು ಕಂಟೆಸ್ಟ್ ಆಗಿದೆ, ಎಕ್ಸಾಮಿನೇಷನ್ ಇಂದ ಚೀಫ್ ಆಗಿದೆ. ಅದಾದ ನಂತರ ಪಾರ್ಟಿ ಸವಾಲ್ ಮಾಡಿದ್ದಾರೆ, ಕ್ರಾಸ್ ಎಕ್ಸಾಮಿನೇಷನ್ ಆಗಿದೆ. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹಲವಾರು ಕಡೆ ಅದು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇವರು. 164 ಸ್ಟೇಟ್ಮೆಂಟ್ ಅಲ್ಲಿ ಒಂಥರ ಕೊಟ್ಟಿದ್ದಾರೆ, 161 ಪೊಲೀಸ್ನವ್ರ ಮುಂದೆ ಹೇಳಿಕೆ ಕೊಡ್ಬೇಕಾದ್ರೆ ಒಂಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾರ್ಟಿ ಸವಾಲಲ್ಲಿ ಅದು ಕಾಂಟ್ರಡಿಕ್ಷನ್ ಬಂದಿದೆ. ಸೊ ಕಾಂಟ್ರಡಿಕ್ಷನ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಅಲ್ಲೇ ಒಂದು ಹೇಳೋದು, ಇಲ್ಲೇ ಒಂದು ಹೇಳೋದು. ಸೊ ಈ ತರ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಸಿಕ್ಯೂಷನ್ ಕಡೆ ಅವ್ರಿಗೆ ಅವರ ಕೇಸ್ ಏಟ್ ಆಗ್ಬಾರ್ದು ಅಂತ ಹೇಳಿ, ಒಂದು ಹೊಡೆತ ಬೀಳ್ಬಾರ್ದು ಅಂತ ಹೇಳಿ ಅವ್ರು ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ಕೋಬಹುದು. ಏನಂತ, ಸ್ವಾಮಿ ಇವ್ರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ಅಂತ ಹೇಳ್ಬಿಟ್ಟು ಓರಲ್ ಸಬ್ಮಿಷನ್ ಅನ್ನ ಮಾಡ್ಬೋದು ಕೋರ್ಟ್ ಮುಂದೆ. ಅದು ಮಾಡಿದಾಗ ಏನಾಗುತ್ತೆ, ಕೋರ್ಟಿನ ಡಿಸ್ಕ್ರಿಷನರಿ ಪವರ್ ಅದನ್ನ ಕನ್ಸಿಡರ್ ಮಾಡೋದು ಅಥವಾ ಅದನ್ನ ಬಿಡೋದು. ಇದೊಂದು ಪಾಯಿಂಟ್. ಇವರು ಪ್ರತಿಕೂಲ ಸಾಕ್ಷಿಯನ್ನಾಗಿ ಮಾಡಿನೇ ಅದಾದ ನಂತರ ಇವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾಗಿರೋದು. ಯಾರು ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಪ್ರತಿಕೂಲ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿದ್ರೆ ಡೈರೆಕ್ಟ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ ಬರಲ್ಲ. ಫಸ್ಟ್ ಓರಲ್ ಸಬ್ಮಿಷನ್ ಮಾಡ್ಬೇಕು ಕೋರ್ಟ್ ಮುಂದೆ, ಪ್ರತಿಕೂಲ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ಅಂತ. ಅದು ಪ್ರತಿಕೂಲ ಸಾಕ್ಷಿಯಾಗಿ ಕನ್ಸಿಡರ್ ಮಾಡೋದು ಬಿಡೋದು ಕೋರ್ಟಿನ ವಿವೇಚನೆಗೆ ಬಿಟ್ಟಿದ್ದು, ಫಾಲೋಡ್ ಬೈ ಸೆಕ್ಷನ್ 154 ಎವಿಡೆನ್ಸ್ ಆಕ್ಟ್. ಅದಾದ ನಂತರ ಅದು ಹಂಗೇನಾದ್ರು ಕೋರ್ಟ್ ಕನ್ಸಿಡರ್ ಮಾಡ್ದಲ್ಲಿ ಏನಾಗುತ್ತೆ, ಆ ವಿಟ್ನೆಸ್ ನ ಒಂದು ಕ್ರೆಡಿಬಿಲಿಟಿನ ತರಕ್ಕೆ, ಆ ವಿಟ್ನೆಸ್ ನ ಏನ್ ಫಸ್ಟ್ ಹೇಳಿದ್ದಾರೆ ಅದೇ ರೀತಿ ಆನ್ಸರ್ ನ ಹೊರ ತರಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಪ್ರಾಸಿಕ್ಯೂಷನ್ ಕಡೆಯವರು ಮಾಡ್ತಾರೆ. ಸೊ ಇದು ಈ ಕೇಸಿನ ಈ ಪರ್ಟಿಕ್ಯುಲರ್ ಸಿಚುವೇಶನ್, ಈಗಿನ ಸಿಚುವೇಶನ್ ಇದಾಗಿದೆ. ಸರ್ ಇವಾಗ ಈಗ ಒಂದು ಹೇಳಿಕೆ
ಫಸ್ಟ್ ಕೊಟ್ಟಿದ್ದೆ 161 164 ಅಲ್ಲಿ ಒಂದು ರೀತಿ ಕೊಟ್ಟು ಮತ್ತೆ ಕೋರ್ಟ್ ವಿಚಾರಣೆ ಟೈಮಲ್ಲಿ ಒಂದು ರೀತಿ ಕೊಟ್ಟಾಗ ಸೊ ಎಲ್ಲೋ ಒಂದು ಕಡೆ ಅವರು ಸ್ವಲ್ಪ ಗಾಬರಿಯಿಂದ ಕೊಟ್ಟಿರ್ತಾರೋ ಅಥವಾ ನಿಜಾಂಶ ಏನಿರುತ್ತೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ? ಇಲ್ಲ ಇಲ್ಲ ನೋಡಿ, ಅದನ್ನೇ ಹೇಳ್ತಾ ಇರೋದು. ಸೊ ಅವ್ರು ಈ ರೀತಿ ಕೊಟ್ಟಾಗ ಏನಾಗುತ್ತೆ, ಅದು ಡಿಫೆನ್ಸ್ ಸೈಡ್ಗೆ ಬಹಳ ಉಪಯೋಗ ಆಗುವಂತ ಸಾಧ್ಯತೆ ಇರುತ್ತೆ. ಓಕೆ ಓಕೆ. ಹೀಗಾಗಿ ಓವರಲ್ ಆಗಿ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೋರ್ಟ್ಗೆ, ಸೊ ಅದು ಕನ್ಸಿಡರ್ ಆಗ್ಬೇಕು. ಅದಾದ ನಂತರನೇ ಅವ್ರಿಗೆ ಪಾರ್ಟಿ ಸವಾಲ್ ಮಾಡೋದಕ್ಕೆ ಒಂದು ಅವಕಾಶ ಕೊಡೋದು. ಸೊ ಒಂದು ರಿಜೆಕ್ಟ್ ಮಾಡಿದ್ರೆ ಮಾಡಲ್ಲ. ಆ ಒಂದು ಏನ್ ಕಾಂಟ್ರಡಿಕ್ಷನ್ ಏನ್ ಬರ್ತಾ ಇದೆ ಈ ಒಂದು ಸಾಕ್ಷಿಗಳಿಂದ, ಆ ಸಾಕ್ಷಿಗಳ ಕಾಂಟ್ರಡಿಕ್ಷನ್ ಅನ್ನ ಅಕ್ಯೂಸ್ಡ್ ಗೆ ಒಂದು ಬೆನಿಫಿಟ್ ಆಗಿ ಇರುವಂತದ್ದು. ಒಂದು ವೇಳೆ ಕೋರ್ಟ್ ಕನ್ಸಿಡರ್ ಮಾಡ್ಲಿಲ್ಲ ಅಂದ್ರೆ ಪ್ರಸನ್ನ ಕುಮಾರ್ ಅವರಿಗೆ ಪ್ರತಿಕೂಲ ಸಾಕ್ಷಿಯಾಗಿ ಕನ್ಸಿಡರ್ ಮಾಡ್ಲಿಲ್ಲ ಅಂದ್ರೆ ವಿಚಾರಣೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಇದು ಡಿಫೆನ್ಸ್ ಲಾಯರ್ಗೆ ಪ್ಲಸ್ ಆಗುತ್ತೆ. ಹೌದು 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 ಹೌದು. ಅಂದ್ರೆ ದರ್ಶನ್ ಪರವಾಗಿ ಇರುತ್ತೆ, ಯಾಕೆಂದ್ರೆ ಇವರು ಹೇಳಿಕೆಯಲ್ಲಿ ವ್ಯತ್ಯಯ ಆಗಿದೆ ಅಂದ್ರೆ ಇದನ್ನ ಅಷ್ಟು ಇಂಪಾರ್ಟೆಂಟ್ ಆಗಿ ತಗೊಳಲ್ಲ ಕೋರ್ಟ್. ಹೌದು ಹೌದು ಹೌದು. ಓಕೆ 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 ಸರ್. ಮತ್ತೆ ಈ ಕೇಸಲ್ಲಿ ಏನೆಲ್ಲ ಆಗೋ ಸಾಧ್ಯತೆಗಳಿದೆ, ಅಂದ್ರೆ ನೆಕ್ಸ್ಟ್ ವಿಚಾರಣೆಗಳು ಯಾವ ರೀತಿ ನಡೀತಾ ಹೋಗುತ್ತೆ? ಈಗ ಇವ್ರ ಇಬ್ಬರನ್ನ ವಿಚಾರಣೆ ಮಾಡಿದ ನಂತರ ಏನಾಗುತ್ತೆ, CW2 ಯಾರು ಇರ್ತಾರೆ ಅಂದ್ರೆ ನೆಕ್ಸ್ಟ್ ವಿಟ್ನೆಸ್ CW2 or 3 ಅವ್ರಿಗೆ ಕೋರ್ಟ್ ನಿಂದ ಸಮನ್ಸ್ ಹೋಗುತ್ತೆ. ಈ ತರ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಾ ಪೊಲೀಸ್ ಅವರ ಮುಂದೆ ಮತ್ತು ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀರಾ, ನೀವು ಶಾರ್ಟ್ ಬಂದು ನುಡಿಬೇಕಾಗುತ್ತೆ ಕೋರ್ಟ್ ನಲ್ಲಿ ಅಂತ ಹೇಳ್ಬಿಟ್ಟು ಕೋರ್ಟ್ ನಿಂದ ಒಂದು ಸಮನ್ಸ್ ಹೋಗುತ್ತೆ. ಆ ಸಮನ್ಸ್ಗೆ ಆನ್ಸರ್ ಮಾಡಿ ಅವರು ಕೋರ್ಟಿಗೆ ಬರ್ಬೇಕಾಗುತ್ತೆ. ನೆಕ್ಸ್ಟ್ ಡೇಟ್ ಯಾವ ಡೇಟ್ ಇದೆ, ಅದಾದ ನಂತರ ಅವ್ರನ್ನು ಇದೇ ರೀತಿ ಫಸ್ಟ್ ಎಕ್ಸಾಮಿನೇಷನ್ ಇನ್ ಚೀಫ್ ಆಗುತ್ತೆ. ಅದಾದ ನಂತರ ಪಾರ್ಟಿ ಸವಾಲ್ ಮಾಡ್ತಾರೆ ಆರೋಪಿ ಪರ ವಕೀಲರು. ಓಕೆ ಓಕೆ. ಸೊ ಅದ್ರಲ್ಲೂ ಸಹ ಕಾಂಟ್ರಡಿಕ್ಷನ್ ಬಂದಲ್ಲಿ ಏನಾಗುತ್ತೆ, ಈಗ ನೋಡಿ ಈ ಕಾಂಟ್ರಡಿಕ್ಷನ್ ಬರೋದೆಲ್ಲ ಇದು ನಮ್ಮ ಅಕ್ಯೂಸ್ಡ್ ಗೆ ಅಥವಾ ಈಗ ಆರೋಪಿಗಳು ಯಾರು ಅಂತ ನಾವ್ ಹೇಳ್ತಾ ಇದೀವಿ ಅವ್ರಿಗೆ ಇದು ಉಪಯೋಗ ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ನೀವು ಆರ್ಗ್ಯುಮೆಂಟ್ ಸಮಯದಲ್ಲಿ ಇದೆಲ್ಲ 237 ವಿಟ್ನೆಸಸ್ ಯಾರ್ಯಾರಿದ್ದಾರೆ ಅವ್ರು ಎಲ್ಲರನ್ನು ಪಾರ್ಟಿ ಸವಾಲು ಮತ್ತೆ ಚೀಫ್ ಎಕ್ಸಾಮಿನೇಷನ್ ಪಾರ್ಟಿ ಸವಾಲ್ ಮಾಡಿದ ನಂತರ ಆರ್ಗ್ಯುಮೆಂಟ್ಸ್ ಇರುತ್ತೆ, 313 ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಆ ಒಂದು ಸಂದರ್ಭದಲ್ಲಿ ಇವೆಲ್ಲ ಕಾಂಟ್ರಡಿಕ್ಷನ್ ಅನ್ನು ಸೇರಿ ನಾವು ಆರ್ಗ್ಯುಮೆಂಟ್ ಮಾಡ್ಬೇಕಾಗ್ತದೆ. ಅವರು ಹಿಂಗೆ ಹೇಳಿದ್ರು ಫಸ್ಟ್, ಈಗ ಹಿಂಗೆ ಹೇಳಿದ್ದಾರೆ, ಇಲ್ಲಿ ಕಾಂಟ್ರಡಿಕ್ಷನ್ ಬರ್ತಾ ಇದೆ, ದಿಸ್ ವಿಟ್ನೆಸ್ ಇಸ್ ನಾಟ್ ರಿಲಯಬಲ್ ಅಂತ ಹೇಳಿ ನಾವು ಕ್ಲೀನ್ ಆಗಿ ಒಂದು ಆರ್ಗ್ಯುಮೆಂಟ್ ಮಾಡಿದ ನಂತರ ಜಡ್ಜ್ಮೆಂಟ್ ಗೆ ಪೋಸ್ಟ್ ಆಗುವಂತದ್ದು. ಆ ಜಡ್ಜ್ಮೆಂಟ್ ಅಲ್ಲಿ ಅಕ್ವಿಟ್ ಆಗ್ತಾರೋ ಅಥವಾ ಕನ್ವಿಕ್ಷನ್ ಆಗುತ್ತೋ ಅಂತಕ್ಕಂಥದ್ದು ಮುಂದೆ ಗೊತ್ತಾಗುತ್ತೆ. ಓಕೆ ಸರ್, ಆಕ್ಚುಲಿ ನೀವು ಹೇಳಿದ್ರಿ ಮುಂಚೆನೆ, ಆಕ್ಚುಲಿ ಏನು ಚಾರ್ಜ್ ಶೀಟ್ ಇರುತ್ತೋ ಅದು ಒಂದ್ ಸೈಡ್ ಸ್ಟೋರಿ. ಅಂದ್ರೆ ಏನು ಐಒಗಳು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಚಾರ್ಜ್ ಶೀಟ್ ನ ಸಬ್ಮಿಟ್ ಮಾಡಿರ್ತಾರೋ ಸೊ ಅದೇ ಸತ್ಯ ಅಲ್ಲ, ಅಂದ್ರೆ ಅದಾದ್ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೆ ನಿಜವಾದ ಸತ್ಯಗಳು ಹೊರಗಡೆ ಬರುತ್ತೆ ಅಂತ ಹೇಳಿದ್ರಿ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ಸರ್. ಹೌದು ನೋಡಿ, ಇದು ಈ ಕೇಸಲ್ಲಿ ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ, ದರ್ಶನ್ ಇದ್ರಲ್ಲಿ ಯಾವುದೇ ರೀತಿಯಾದ ಪಾತ್ರ ಇಲ್ಲ ದರ್ಶನ್ದು ಅಂತ. ಓಕೆ ಓಕೆ. ಸೊ ಅದು ಈಗ ಪ್ರೂವ್ ಆಗ್ತಾ ಇದೆ ನಿಮಗೆ ಒಂದೊಂದಾಗಿ. ಅದು ಇನ್ನ ಜಸ್ಟ್ ಈಗ ಸ್ಟಾರ್ಟಿಂಗ್ CW1 and 2 ಮಾತ್ರ ಎಕ್ಸಾಮಿನೇಷನ್ ಆಗಿದೆ, ಇನ್ನು ಮುಂದೆ ಎಲ್ಲ ನಿಜಾನು ಬರುವಂತದ್ದು. ಸೊ ಇದು ಹೈಕೋರ್ಟ್ ಅಲ್ಲಿ ಬೇಲ್ ಆದಾಗ್ಲೇ ನಿಮಗೆ ಒಂದು ಈ ಒಂದು ಹಿಂಟ್ ಸಿಕ್ಕಿರ್ಬೇಕು. ಅದಾದ ನಂತರ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಇವರು ಸುಪ್ರೀಂ ಕೋರ್ಟ್ ತಗೊಂಡೋಗಿ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ನಾನ್ ನಿಮ್ಗೆ ಹೇಳ್ಬೇಕಂದ್ರೆ ದರ್ಶನ್ ಕೇಸಲ್ಲಿ ಏನ್ ಒಂದು ಬೇಲ್ ಆಗಿತ್ತು, ಆ ಬೇಲ್ ಆದ ಸಂದರ್ಭದಲ್ಲಿ ಆ ಜಡ್ಜ್ಮೆಂಟ್ ನ ಇಟ್ಕೊಂಡು ಹಲವಾರು ಆರೋಪಿಗಳಿಗೂ ಅದೇ ರೀತಿ ಬೇಲ್ ಆಗಿತ್ತು. ಅದೇ ಜಡ್ಜ್ಮೆಂಟ್ ನ ಇಟ್ಕೊಂಡು ಈಗ ಓವರ್ ರೂಲ್ ಆಗಿದೆ ಸುಪ್ರೀಂ ಕೋರ್ಟ್ ಹೋಗಿ. ಸೊ ಈ ತರ ಆಗಿರುವಂತದ್ದು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಆಕ್ಚುಲಿ ಈಗ ಈ ವಿಚಾರಣೆ ಬಗ್ಗೆ ಏನೆಲ್ಲ ಆಯ್ತು ಮತ್ತೆ ಸಾಕ್ಷಿ ಪ್ರತಿಕೂಲ ಸಾಕ್ಷಿ ಇದ್ರ ಬಗ್ಗೆ ತುಂಬಾ ವಿವರಣೆಯಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗತ್ತೆ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.